ಪೇಪರ್ ಶೀಟು ಕಟ್ ಮಾಡ್ಕೊಂಡಾದ್ಮೇಲೆ ಈ ನಾವು ಇವಾಗ ಕೈಯಲ್ಲೆಲ್ಲ ಮುಟ್ತಿರಲ್ಲ, ಈಗ ಆಯಿಲ್ ಕಾಂಟ್ರಾಕ್ಟರ್ಲ್ಲ ಇರುತ್ತೆ ಕಾಪರ್ ಮೇಲೆ, ಅದು ಪ್ರಿಂಟ್ ಆದಾಗ ಸರಿಯಾಗಿ ಬರೋಲ್ಲ, ಆಮೇಲೆ ಅದು ಇಂಕ್ ನಿಲ್ಲಲ್ಲ, ಹೆಚ್ಚು ಮಾಡಿದಾಗ ಕಿತ್ಕೊಂಡ್ಬಂದ್ಬಿಡುತ್ತೆ. ನವ್ಯ ಮೇಡಮ್ ಅದಕ್ಕೆ ನಾವೇನು ಮಾಡಬೇಕು, ಈ ಆಸಿಲೇಷನ್ ಫಾರಮ್ ಹೋಗೋದಕ್ಕೆ ಈ ಥರ ಸ್ಟೀಲ್ ಹುಲ್ಲಲ್ಲಿ ತೊಗೊಂಡು ಉಜ್ಜಿ ಕ್ಲೀನ್ ಮಾಡಬೇಕು. ಅದು ಹೆಂಗೆ ಕ್ಲೀನ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ತಗೊಂಡು ಈ ಥರ ಉಜ್ಜಬೇಕು. ಈ ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡಿ. ಈ ಥರ ಶೈನಿಂಗ್ ಬರುತ್ತೆ ನೋಡಿ, ಈ ಥರ ಇರುತ್ತೆ. ನಾನು ಹೊಡೆದಾಗ ಕ್ಲೀನಾಗಿ ಆಗುತ್ತೆ, ಸ್ಟೀಲ್ ಹೊಡಿಬೇಕು. ನೋಡಿ ಈ ಥರ ಕ್ಲೀನಾಗಿರುತ್ತೆ. ಸಾಕು, ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಮ್ರಾ, ಅದು ಹೊಡೆದ್ಬಿಡ್ತೀನಿ. ಹೆಂಗೆ ಉಜ್ಬೇಕಂತ ಗೊತ್ತಾಯ್ತಲ್ಲ ಅದನ್ನು. like this, some printer, hand print, fingerprint, all are there. Maybe oil. After cleaning, good. When they are putting ink, that will hold. If any oil is there, no, that will go. Just second process is cleaning the board. Next. That is waste. See, that much. Alle. Next ಮೆಟಲ್ ಐತಲ್ಲ ಇವಾಗ ನಮ್ಗೆ ಬೇಕಾದ ಸೈಜ್ ಮೆಟೀರಿಯಲ್ ಕಟ್ ಮಾಡಿಕೊಂಡು ಎಲ್ಲ ಸ್ಟೀಲ್ ಹೊಡೆದು ಕ್ಲೀನ್ ಮಾಡಿ ರೆಡಿಯಾಗಿದೆ. PCB FR4 ಮೆಟೀರಿಯಲ್ಲು ರೆಡಿಯಾಗಿದೆ. ರೆಡಿಯಾಗಿ ಆದ ತಕ್ಷಣ ಏನು ಮಾಡಬೇಕು, ಇವಾಗ ನಾವು ಡಿಸೈನ್ ಇದೆಯಲ್ಲ, ಈ ಫಿಲಿಮ್ ನಮ್ಮ ಪ್ರಿಂಟ್ ಮಾಡಬೇಕಲ್ಲ, ಪ್ರಿಂಟ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ಪ್ರಿಂಟ್ ಮಾಡಬೇಕು. ಸ್ಕ್ರೀನ್ ಹೆಂಗೆ ಮಾಡೋದು ಪ್ರೊಸೀಜರ್ ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಪ್ರೊಸೀಜರ್ ಇದು ಮೆಟೀರಿಯಲು ಆರ್ಟ್ ವರ್ಕ್ ಡಿಸೈನ್ ಮಾಡೋದು. ಡಿಸೈನ್ ಮಾಡಿದ ತಕ್ಷಣ ಮೆಟೀರಿಯಲ್ ಫಿಲಿಮ್ ಏನು ಸೈಜ್ ಇದೋ ಆ ಸೈಜ್ಗೆ ಫಿಲಿಮ್ ಮೆಟೀರಿಯಲ್ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ತಕ್ಷಣ ನೆಕ್ಸ್ಟು ಸೆಕೆಂಡ್ ಪ್ರೋಸೆಸ್ ಬಂದ್ಬಿಟ್ಟು ಸ್ಕ್ರೀನ್ ಮಾಡಬೇಕು. सर थोड़ा सा इधर भी दिखा दीजिएगा प्लीज. ಓಕೆ. हाँ ಸ್ಟೂಡೆಂಟ್ಸ್. ಇದು ಬಟ್ಟೆ ಹೆಸರು ಬಂದ್ಬಿಟ್ಟು ಇದು ಸ್ಕ್ರೀನ್ ಅಂತ ಇದೆ ಹೆಸರು. ಈ ಬಟ್ಟೆ ಬಂದು ಈ ಕ್ಲಾತ್ ಇದೆಯಲ್ಲ, ಈ ಕ್ಲಾತ್ ಬಂದ್ಬಿಟ್ಟು 120 ಇದೆ. 120 ಬಂದ್ಬಿಟ್ಟು ಬರೀ ಪ್ರಿಂಟಿಂಗ್ ಮಾತ್ರ ಯೂಸ್ ಮಾಡೋದು. ಪ್ರಿಂಟಿಂಗ್ ಇದೆ ಇದು, ಈ ಸರ್ಕಿಟ್ ಡಿಸೈನ್ ಮಾತ್ರ ಮಾಡೋದು. 77 ಆಮೇಲೆ 120 100 55 ಮೆಶ್ ಬಂದ್ಬಿಟ್ಟು ಸಾಲ್ಡ್ರ್ ಮಾಸಿಂಗ್ ಹಾಕೋದು. ಸಾಲ್ಡ್ರ್ ಮಾಸಿಂಗ್ ಅಂದರೆ ಈ ಇಂಕ್ ಇದೆಯಲ್ಲ, ಈ PCB ಮೇಲೆ ಈ ಟ್ರ್ಯಾಕ್ ಮೇಲೆ ಈ ಇಂಕ್ ಬರುತ್ತಲ್ಲ, ಆ ಮೆಶ್ಶು ಆ ಇಂಕ್ ಯೂಸ್ ಮಾಡೋದಕ್ಕೆ 55T ಮೆಶ್ ಯೂಸ್ ಬಿಡಬೇಕು. ಈ ಮೆಶ್ ಇದೆಯಲ್ಲ ಸ್ಕ್ರೀನ್ದು 55T ಫಾರ್ ಸಾಲ್ಡ್ರ್ ಮಾಸ್. 100T ಬಂದ್ಬಿಟ್ಟು ಬರೀ ಪ್ರಿಂಟಿಂಗ್ ಮಾತ್ರ ಮಾಡೋಕ್ಕಾಗುತ್ತೆ. ಇದು ಮಾತ್ರ ಈ ಕೆಲಸ ಮಾಡೋಕ್ಕಾಗಲ್ಲ. ಸಾಲ್ಡ್ರ್ ಮಾಸ್ ಹಾಕೋದಕ್ಕೆ ಅದರಲ್ಲಿ ಆಗಲ್ಲ. ಅದಕ್ಕೆ 55 ಬೇಕು, ಇದು 100T ಬೇಕು. ಇವಾಗ ಈ ಎರಡು ಕೆಲಸನ ಈಗ ಹಿಂದ್ಗಡೆ ಲೆಸೆಂಟ್ ಇದೆಯಲ್ಲ, ನೀವು ಯಾವ ಕಾಂಪೋನೆಂಟ್ ಹಾಕಬೇಕು ಏನಾಗಬೇಕು ನಿಮ್ಗೆ ಗೊತ್ತಾಗಬೇಕಲ್ಲ. ಈ ಲೆಸೆಂಟ್ ಪ್ರಿಂಟ್ ಹಾಕೋದು, ಇದಕ್ಕೆ ಲೆಸನ್ ಅಂತ ಹೇಳ್ತಾರೆ. ಲೆಸೆಂಟ್ ಪ್ರಿಂಟಿಗೆ ಹಾಕೋದಕ್ಕೆ ನಾವೇನು ಮಾಡಬೇಕು, 120 ಮೆಶ್ ಯೂಸ್ ಮಾಡಬೇಕು. ಅದು ಏನಂತ 120 ಇದರಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೆ. ಅದು ಈ ಪ್ರಿಂಟಿಂಗ್ ಎಲ್ಲ ಚೆನ್ನಾಗಿ ಮೆಶ್ಶು ಪ್ರಿಂಟಿಂಗು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಾ? ಇವಾಗ ಲೆಸೆಂಟ್ಗೆ 120, ಪ್ರಿಂಟಿಂಗ್ ಮುಂದ್ಗಡೆ ಪ್ರಿಂಟ್ ಆಗ್ತಿರಲ್ಲ ಟ್ರ್ಯಾಕಿಗೆ 100T. ಈ ಸಾಲ್ಡ್ರ್ ಮಾಸ್ ಇದೆಯಲ್ಲ ಗ್ರೀನು 55. ಅರ್ಥ ಆಯ್ತಲ್ಲ? ಈಗ ಈ 3 ಕೆಲಸನ ಒಂದೇ ಇದರಲ್ಲಿ ಮಾಡಬೇಕಂದ್ರೆ ಒಂದು ಮೆಶ್ ಇದೆ, ಒಂದೇ ಸ್ಕ್ರೀನಲ್ಲಿ ಈ 3 ಕೆಲಸನ ಮಾಡ್ಬೋದು. ಅದೇ ಆ ಸ್ಕ್ರೀನೇ 77P. ಈ ಮೆಶ್ ಕ್ಲಾತ್ ಹೆಸರು ಅದು
PCB ಸ್ಕ್ರೀನ್ದು ಕ್ಲಾತ್ ಹೆಸರುಗಳು 77T ಬಂದ್ಬಿಟ್ಟು ಇದರಲ್ಲಿ ಈ 3 ಕೆಲಸನೂ ಮಾಡ್ಬೋದು. All 3 in 1. ಸಪ್ರೇಟ್ ಸ್ಕ್ರೀನ್ ತೊಗೊಳ್ಬೇಕಾಗಿಲ್ಲ. ಈ ಒಂದೇ ಸ್ಕ್ರೀನ್ ತೊಗೊಂಡ್ರೆ 4 ಸ್ಕ್ರೀನು 77 ಮೆಶು. ಈ ಮೆಶಲ್ಲಿ 3 ಕೆಲಸನೂ ಮಾಡ್ಬೋದು. ಓಕೆನಾ? 3 in 1. ಈಗ ಈ ಸ್ಕ್ರೀನ್ ಮಾಡೋದಕ್ಕೆ